ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ನಡೀತದೆ ಇಲ್ಲಿ? ನೋಡಪ್ಪ ಚಿರು, ಇವಳ್ದು ಅತಿ ಆಗ್ತಿದೆ. ಸೌಂದರ್ಯಂಗೆ ಎದುರುತ್ರ ಕೊಡ್ಲು, ನನ್ಗೆ ಏಕವಚನದಲ್ಲೇ ಮಾತಾಡ್ಸಿದ್ಲು. ಸಾಲದಕ್ಕೆ ಮನೆ ಬಿಟ್ಟು ಹೋಗಿ ಅಂದ್ರೆ ಎಲ್ಲೂ ಹೋಗಲ್ಲ ಅಂತ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಈಗ ಸೌಂದರ್ಯಂಗೂ ಚಾಲೆಂಜ್ ಮಾಡ್ತಿದ್ದಾಳೆ. ಏನ್ರಿ ಇದೆಲ್ಲ? ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಸೂರ್ಯಾಸ್ತ ಆಗೋ ಮುಂಚೆ ಒಟ್ಟಿಗೆ ಮನೆ ಒಳಗಡೆ ಹೋಗ್ಬೇಕು. ಜಾಜಿ ಅಕ್ಕ, ಸೇರು, ಅಕ್ಕಿ, ಬೆಲ್ಲ ಎಲ್ಲ ತಗೊಂಡ್ ಬನ್ನಿ. ಅವ್ರನ್ನೇನ್ ನೋಡ್ತಿದ್ದೀರಾ? ದೊಡ್ಡ ಮನೆ ಸೊಸೆ ಹೇಳ್ತಿದ್ದೀನಿ, ಹೋಗಿ. ಏನ್ರಿ ಇದು? ನಿಮ್ದು ಯಾಕೋ ಅತಿ ಆಯ್ತು? ಇಷ್ಟು ದಿನ ನೀವ್ ಹೇಳಿದ್ದನ್ನ ಕೇಳಿಸ್ಕೊಂಡು ತಗ್ಗಿ ಬಗ್ಗಿ ನಡೀತಿದ್ದೆ. ನನ್ನನ್ನ ಕೀಳಕ್ ಕಂಡ್ರು ಸುಮ್ನಿರ್ತಿದ್ದೆ. ಇನ್ ಮುಂದೆ ಅದೆಲ್ಲ ನಡೆಯಲ್ಲ. ನೀವು ನನ್ ಗಂಡನಾಗಿದ್ರೆ ಖುಷಿ ಪಡ್ತೀನಿ. ಅದೇ ಅತ್ಗೆ ಮಗನಾಗಿದ್ರೆ ಕಿವಿ ಹಿಡಿದು ಬುದ್ಧಿ ಹೇಳ್ತೀನಿ. ಅಗತ್ಯ ಬಿದ್ರೆ ನನ್ನ ಅಸ್ತಿತ್ವಕ್ಕೋಸ್ಕರ ಹೋರಾಡೋದು ಗೊತ್ತು. ಇಷ್ಟು ದಿನ ಮನೆ ಹಿಂಬಾಗ್ಲಿಂದ ಬರ್ತಿದ್ದೆ, ಇನ್ ಮುಂದೆ ಅದೆಲ್ಲ ಬಂದ್. ಇನ್ ಮುಂದೆ ಏನೇ ಇದ್ರೂ ಮುಂಬಾಗ್ಲಿಂದಾನೆ ಬರೋದು. ಜಾಜಿ ಅಕ್ಕ, ಒಂದು ಸ್ವಲ್ಪ ನನ್ನ ಬ್ಯಾಗ್ನ ನಮ್ಮ ರೂಮಲ್ಲಿ ಇಡ್ತೀರಾ? ನನ್ನ ರೂಮಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ? ನನ್ನ ಬಟ್ಟೆಗಳನ್ನೆಲ್ಲ ಅಲ್ಲಿಡ್ತೀನಿ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಹೆಂಗ್ರಿ ಬಂದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಹೆಂಗ್ ಬಂದ್ರಿ? ಹಲೋ, ನಿಮ್ಗೆ ಹೇಳ್ತಿರೋದು. ಹೇಳದ್ ಕೇಳಿಸ್ತಿಲ್ವಾ ಅಥವಾ ಕೇಳಿಸಿದ್ರು ಮಾತಾಡ್ದಿರೋಷ್ಟು ದುರಹಂಕಾರನ? ಅಹಂಕಾರ ದುರಹಂಕಾರ ಇದ್ದಿದ್ರೆ ನಾ ಖಂಡಿತ ಹಿಂಗಿರ್ತಿರ್ಲಿಲ್ಲ. ಗಂಡನ ಮನೆಯೇ ಹೆಂಡತಿಗೆ ಶಾಶ್ವತ ಜಾಗ. ಕಷ್ಟ ಆಗ್ಲಿ ಸುಖ ಬರ್ಲಿ ಗಂಡನ ಮಾತು ಕೇಳ್ಕೊಂಡು ಜೀವನ ನಡ್ಸ್ಕೊಂಡು ಹೋಗ್ಬೇಕು. ಗಂಡನ ಮನೇಲಿ ಒಬ್ರಿಂದ ಒಬ್ರಿಗೆ ತಂದು ಹಾಕೋದಾಗ್ಲಿ, ಗಂಡಂಗೆ ಸುಳ್ಳು ಹೇಳಿ ತಾನು ಬೇಕಾಗಿದ್ದನ್ನ ಪಡ್ಕೊಳ್ಳೋದಾಗ್ಲಿ ನಮ್ಮ ಅಪ್ಪ ಅಮ್ಮ ನಂಗೆ ಹೇಳ್ಕೊಟ್ಟಿಲ್ಲ. ಗಂಜಿ ಕುಡಿದ್ರು ಗಂಡನ ಜೊತೆ ನಿಯತ ಬಾಳು ಅಂತ ಹೇಳ್ಕೊಟ್ಟಿದ್ದಾರೆ.
ನಾನು ಕೇಳಿದ್ದೇನು, ನೀವು ಹೇಳ್ತಿರೋದೇನು? ಗೊತ್ತಾಗ್ಲಿಲ್ಲ. ಇನ್ನೊಂದ್ಸಲಿ ಕೇಳ್ತೀರಾ? ಅಂದರೆ ನನ್ನ ಅನುಮತಿ ಇಲ್ಲದೆ ನನ್ನ ರೂಮಿಗೆ ಯಾಕೆ ಬಂದ್ರಿ? ನನ್ನ ಅನುಮತಿ ಇಲ್ಲದೆ ನನ್ನನ್ನು ನಮ್ಮನೇಲಿ ಬಿಟ್ಟು ಬರೋ ತೀರ್ಮಾನ ಹೆಂಗೆ ತಗೊಂಡ್ರಿ? ನನ್ನ ಅನುಮತಿ ಇಲ್ಲದೆ ಅದು ಹೆಂಗೆ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ರಿ? ನಿಮ್ಮ ಪ್ರಕಾರ ನಾನು ಮಾಡಿದ ತಪ್ಪಾದ್ರೆ ನನ್ನ ಪ್ರಕಾರ ನೀವು ಮಾಡಿದ್ದು ತಪ್ಪೆ. ಇದು ಯಾಕೋ ಅತಿ ಆಯಿತು. ನೀವೇನಾದರೂ ಅಂದ್ಕೊಳ್ಳಿ, ನೀವು ನನ್ನನ್ನು ಒಪ್ಪಿ ಬಿಡಿ, ನನ್ನ ಕುತ್ತಿಗೆಗೆ ನೀವು 3 ಗಂಟೆ ಹಾಕಿದ್ದೀರಾ. ಹಾಗಿದ್ಮೇಲೆ ಯಾರು ಏನೇ ಅನ್ಲಿ, ನಿಮ್ಗಿಷ್ಟ ಇರಲಿ ಬಿಡಲಿ, ನೀವೇ ನನ್ನ ಗಂಡ. ಇದೇ ಮನೆಯಲ್ಲಿ ನಿಮ್ಮ ಕಣ್ಮುಂದೆನೇ ಇರ್ತೀನಿ ನಾನು. ಈ ಮನೆಯಲ್ಲಿ ವಸ್ತುಗಳಿಗಿರೋ ಬೆಲೆ ಮನುಷ್ಯರಿಗಿಲ್ಲ ಅಂತ ನಂಗೆ ಗೊತ್ತಿದೆ. ಆದರೂ ಅದನ್ನು ಒಂದಲ್ಲ ಒಂದಿನ ಬದಲಾಯಿಸ್ತೀನಿ, ನೋಡ್ತಾ ಇರಿ. ಅದಕ್ಕೆ ನಿಮ್ಮ ಸಹಕಾರದ ಅವಶ್ಯಕತೆ ಇದೆ, ಮರೀದೆ ಪ್ರೋತ್ಸಾಹ ಕೊಡಿ. ಅಣ್ಣ, ಬಂದಾಗಿಂದ ಕೇಳ್ತಾ ಇದ್ದೀನಿ, ಆ ಮನೇಲಿ ಏನಾಯ್ತು ಅಂತ ಹೇಳ್ತಾನೆ ಇಲ್ವಲ್ಲ ನೀನು? ಏನಾಯ್ತು ಅಂತ ಕೇಳ್ತಾ ಇದೀಯಾ? ಇನ್ನು ಮೇಲೆ ನಮ್ಮ ದೀಪು ಅವಳ ಜೀವನಾನ ಅವಳೇ ಕಟ್ಕೋತಾಳೆ. ಆ ನಮ್ಮ ದೀಪು ಅವಳ ಜೀವನಾನ ಅವಳೇ ರೂಪಿಸ್ಕೋತಾಳೆ ಎಂದೆ. ಅರ್ಥ ಆಗೋ ತರ ಹೇಳೋಣ. ಅರ್ಥ ಆಗ್ಬೇಕಾದವ್ರಿಗಾದ್ರೆ ಸಾಕು. ಅಮ್ಮ, ಏನಪ್ಪ? ಅಲ್ಲಿ ಏನು ಸಮಸ್ಯೆ ಆಗಿತ್ತು? ಅದು ಈಗ ಆಗೋಗಿರೋದೆಲ್ಲ ನೆನಪಿಸ್ಕೊಂಡು ಏನ್ ಪ್ರಯೋಜನ? ನಮ್ಮ ದೀಪು ರಾಜ ರೋಷವಾಗಿ ಬದುಕ್ತಾ ಇದ್ದಾಳಲ್ಲ, ಅಷ್ಟು ಸಾಕು. ಅಂಬುಜ, ನಿನಗೇನು ಬೇಕು ಕೇಳೆ, ಇವತ್ತು ಕೊಡಿಸ್ಬಿಡ್ತೀನಿ. ಏನ್ ಕೇಳಿದ್ರೆ ಕೊಡಿಸ್ತೀಯಾ? ಓ, ಬೆಂಗಳೂರಲ್ಲಿ ಚಿಕ್ಕಪೇಟೆಲಿ 4 ರೇಷ್ಮೆ ಸೀರೆ ಕೊಡ್ತಾಣ. ಬೆಂಗಳೂರಿಗೆ ಹೋದಾಗ ಜ್ಞಾಪ್ಸು. ಹಾಗಾದ್ರೆ ನನ್ ಪೆಟ್ಟಿ ಅಂಗಡಿಗೆ ಹೋಗಿ ಬರ್ಲಾ? ಯಾಕೆ? ನಿನಗ್ ಸಿಗರೇಟ್ ತರಕ್ಕೆ. ಇನ್ನೂ ಅಡಿಗೆ ಆಗಿಲ್ಲ, ತರಕಾರಿ ಹೆಚ್ಚಬೇಕು, ಬಾ. ಅಣ್ಣ, ಅಂಗಡಿ ಕ್ಯಾನ್ಸಲ್, ಅಡ್ಗೆ ಮನೆ. ಗೊತ್ತಾಯ್ತು. ನನಗೇನು ಗೊತ್ತಿಲ್ಲ ಅಂತ ಅಲ್ಲಿ ನಡೆದಿರೋ ವಿಷಯದ ಬಗ್ಗೆ ನನ್ನ ಹತ್ರ ಮುಚ್ಚಿಡ್ತಿದ್ದಾರೆ. ಪರವಾಗಿಲ್ಲ, ಆದರೆ ನಮ್ಮ ದೀಪು ಅಲ್ಲಿ ಖುಷಿಯಾಗಿದ್ರೆ ಸಾಕು. ಹೇಗೋ ಸಾಹೇಬ್ರ ಬಾಯಿಂದ ಅವಳ ಜೀವನನ ಕಟ್ಕೊತಾ ಇದ್ದಾಳೆ ಅಂತ ಧೈರ್ಯದಿಂದ ಹೇಳಿದ್ರಲ್ಲ, ಅಷ್ಟು ಸಾಕು. ಆದರೂ ಅಲ್ಲಿ ಏನಾಯ್ತು ಅಂತ ಅಮ್ಮನ ಹತ್ರ ಕೇಳಿ ತಿಳ್ಕೊಂಡ್ರೆ ಸಮಾಧಾನ ಆಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.